ನನ್ಗೆ ಮಾತಾಡ್ಬೇಡ ಅಂತ ನೀನ್ ಗುರು ಅಂತೀಯಲ್ಲ. ಅಯ್ಯೋ ಛೀ, ಇವ್ರದೊಂದು ಗೋಳು. ಇಲ್ಲಿ ನೋಡು, ನನ್ಗೆ ಇದೆಲ್ಲ ಆಗೋದಿಲ್ಲ. ಏನಾದ್ರೂ ಇದ್ರೆ ಮಾತಲ್ಲಿ ಹೇಳು. ಈ ಈ ಅಂತ ಪ್ರಾಣಿ ಹಾಗೆ ಹೋಗ್ತೀಯಲ್ಲ. ಈಗ ಮನುಷ್ಯರ ಹಾಗೆ ಕೂಗ್ದೆ. ನಿಮ್ ಹಿಂದೆ ನೋಡ್ರಿ. ನನ್ನ ಹಿಂದೆ ಏನಿದೆ? ಅಯ್ಯೋ, ನಂಗೇನು ಮಾಡ್ಬೇಡ ಕಡಿ. ಬೇಕಾದ್ರೆ ಅದು ನನ್ನ ತಿಂದ್ರೆ ನಿನ್ ಮಾಂಗಲ್ಯ ಹೋಗುತ್ತೆ ದಡ್ಡಿ. ನನ್ ತಿಂದ್ರೆ ನನ್ ಪ್ರಾಣನೇ ಹೋಗುತ್ತಲ್ಲ. ಕರಡಿ, ನನ್ನ ತಿಂದ್ರೆ ಒಂದೇ ಹೊತ್ತಿಗೆ ಸಾಕು. ಇವಳು ನೋಡು, ದಿನ ತಿನ್ಬಹುದು. ಅಯ್ಯೋ, ಇಬ್ರಲ್ಲಿ ಯಾರನ್ನ ತಿನ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಓಡ್ ಹೋಗೋದಕ್ಕೆ ಇದೇ ಸರಿಯಾದ ಸಮಯ ರೀ. ಓಡಿ. ಅಯ್ಯೋ ದೇವ್ರೆ, ಬನ್ರಿ ಬನ್ರಿ. ಬಾ ಬಾ ತಿನ್ನು, ಬಾ ಬಾ. ಅಯ್ಯೋ ಏನ್ರಿ? ಬಾ 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 ಬಾ. ಅಯ್ಯೋ ಬಾ ಬಾ. ನಿನ್ಗೆ ಹೀಗೆ ಆಗ್ಬೇಕು. ನಾನಂದ್ರೆ ಏನಂದ್ಕೊಂಡೆ? ಇಲ್ಲ ನೋಡು, ನಮ್ಮನ್ನೇ ಸಾಯ್ಸಕ್ ನೋಡ್ತೀಯಾ? ಈ ಹಳ್ಳದಿಂದ ಮೇಲಕ್ಕೆ ಹೇಗ್ ಬರ್ತೀಯ ಅಂತ ನಾನು ನೋಡ್ತೀನಿ. ಅಯ್ಯೋ ಸರಿಯಾಗಿ ಮಾಡಿದ್ರಿ. ಅಯ್ಯೋ ನಿಮ್ಗೆ ಏನಾಗಿಲ್ಲ ಅಲ್ವಾ? ಅಬ್ಬಾ, ನಿನ್ ಪತಿ ಭಕ್ತಿ ಸಾಕು. ಇರು. ಇನ್ನೊಂದ್ಸಲ ನಮ್ ತಂಟೆಗೆ ಬಂದ್ರೆ ಏನಾಗತ್ತೆ ನೋಡು. ಇಂಥ ಕಾಡಲ್ಲಿ ಗೆಸ್ಟ್ ಹೌಸ್ ನ ಯಾರ್ ಕಟ್ಟಿದ್ರಿ? ರಾಜ ಬಹದ್ದೂರ್ ರಂಗರಾಜ್ ಅಂತ ನಮ್ ಮುತ್ತಾತ ಕಟ್ಸಿದ್ದು. ಯಾಕೆ? ಶೋಭನ ಮಾಡ್ಕೊಳ್ಳೋದಕ್ಕೆ. ಛೀ, ಯಾರಾದ್ರೂ ಅದಕ್ಕೋಸ್ಕರ ಕಾಡಲ್ಲಿ ಮನೆ ಕಟ್ತಾರಾ? ಅಲ್ವಾ? ಅವ್ರು ಯಾಕೆ ಕಟ್ಸಿದ್ರು? ನಮಗ್ ಮಾತ್ರ ಅದಕ್ಕೆ ಉಪಯೋಗ ಆಗತ್ತೆ. ಬಂದಿರೋ ಕೆಲ್ಸ ಬಿಟ್ಟು ಕಾಡಲ್ಲಿ ಮನೆ ಹೇಗ್ ಕಟ್ಟಿದ್ರು, ಯಾರ್ ಕಟ್ಸಿದ್ದು, ಯಾಕೆ ಕಟ್ಸಿದ್ರು ಅಂತ ಇದೆಲ್ಲ ಬೇಕಾ? ಬಾ, ನಾನ್ ಹೋಗಿ ಲಗೇಜ್ ತರ್ತೀನಿ. ವಾವ್, ಥ್ಯಾಂಕ್ ಯು ನಾಣಿ. ಪ್ಲಾನ್ ಮಾಡೋದ್ರ ಜೊತೆಗೆ ಡೆಕೋರೇಷನ್ ಕೂಡ ಮಾಡಿಸಿದಾನೆ. ಇದೆಲ್ಲ ನಾಣಿಯವ್ರು ಮಾಡಿದ್ರಾ? ಹೌದು ಬಂಗಾರ. ಈ ಸೀತಾರಾಮನ್ಗೋಸ್ಕರ ಆ ಹನುಮಂತ ಹೀಗ್ ಪ್ಲಾನ್ ಮಾಡಿದಾನೆ. ನಾವು ಹೋಗಿ ಸ್ಟಾರ್ಟ್ ಮಾಡೋಣ. ಇರಿ, ಏನ್ ಮಾಡ್ತಿದ್ದೀರಾ ನೀವು? ಬಂದಿರೋ ಕೆಲಸ ಶುರು ಮಾಡ್ತಿದ್ದೀನಿ. ಅಬ್ಬಾ, ಹೀಗ ಆಡ್ತಿರಲ್ಲ, ಪದ್ಧತಿ ಅಂತ ಏನಿಲ್ವಾ? ಪದ್ಧತಿ ಇರೋದಾ? ಹಾಗಾದ್ರೆ ಇಲ್ಲೂ ಕೂಡ ಮುಹೂರ್ತ, ಹಾಲಿನ ಗ್ಲಾಸು, ಪಾದಪೂಜೆ ಎಲ್ಲ ಇರುತ್ತಾ? ದೊಡ್ಡವ್ರಿಗೆ ಗೊತ್ತಿಲ್ಲದೆ ಮಾಡ್ತಿರೋದು. ಕನಿಷ್ಠ ಸಂಪ್ರದಾಯ ಆದ್ರೂ ಇರ್ಬೇಕು ತಾನೇ. ಹನಿಮೂನ್ಗೂ ಕೂಡ ಸಂಪ್ರದಾಯ ಏನಮ್ಮ? ಎಲ್ಲಾದ್ರೂ ಪದ್ಧತಿನೇ ಯಜಮಾನ್ರೆ. ಗುಡಿಗೆ ಬರ್ತೀವಿ ಅಂತ ಪುರೋಹಿತರಿಗೆ ಹೇಳಿದ್ವಿ ಅಲ್ವಾ? ಸ್ನಾನ ಮಾಡಿ ಗುಡಿಗೆ ಹೋಗಿ ದೀಪ ಹಚ್ಚಿ ಕೈ ಮುಗ್ದು
ತೆಂಗಿನಕಾಯಿ ಒಡೆದು ಆರ್ತಿ ತೀರ್ಥ ಪ್ರಸಾದ ತಗೊಂಡು ಪ್ರದಕ್ಷಿಣೆ ಮಾಡಿ ಜಾತ್ರೆಯಲ್ಲಿ ಜಾಗರಣೆ ಮಾಡ್ಕೊಂಡು ಬರೋಣ ಆಯ್ತಾ? ನಿಜಾನಾ? ನೈಟ್ ಎಲ್ಲ ಜಾತ್ರೆಲೇ ಇರೋದಾ? ಹಂಗೆ ಕೈ ತೆಗೆದು ಬಿಟ್ಟ ಅಂದ್ರೆ ನಿನ್ ಮುಖಕ್ಕೆ. ನಾವು ಶೋಭನೆ ಮಾಡ್ಕೊಳ್ಳೋದಕ್ ಬಂದ್ವಾ ಇಲ್ಲ ಪೂಜೆ ಮಾಡೋದಕ್ ಬಂದ್ವಾ? ಮೊದ್ಲು ಪೂಜೆ ಮಾಡ್ಕೊಂಡು ಆಮೇಲೆ ಶೋಭನ ಮಾಡ್ಕೊಳ್ಳೋಣ. ಏನ್ ಟೈಮಿಂಗೇ ನಿಂದು. ಸರಿ, ಹಾಗೆ ಆಗ್ಲಿ ಬಿಡು. ಆ ರೂಮಲ್ಲಿ ನೀನ್ ಫ್ರೆಶ್ ಆಗು, ಈ ರೂಮಲ್ಲಿ ನಾನು ಆಗ್ತೀನಿ. ಟೈಮ್ ಆದ್ರೂ ಸೇವ್ ಆಗುತ್ತೆ. ಹೋಗು, ಬೇಗ ಹೋಗು. ದಾರಿಗಡ್ಡ ಕಲ್ಲಿಟ್ಟಿದಾರಲ್ಲ. ಹಿಡ್ಕೊಳ್ರ. ಬಿಡಿ, ಯಾರ್ ನೀವು? ಬಿಡಿ, ಬಿಡ್ರೋ, ಬಿಡಿ ಪ್ಲೀಸ್. ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ. ಬಿಡ್ರೋ, ಬಿಡಿ ನನ್ನ, ದಯವಿಟ್ಟು. ಕೂಗ್ಬೇಡ. ನಿನ್ನ ಕಿಡ್ನಾಪ್ ಮಾಡೋಕೆ ನಮಗೆ ಸುಪಾರಿ ಕೊಟ್ಟಿದ್ದಾರೆ. ಬಿಡ್ರೋ, ಬಿಡ್ರೋ, ಬಿಡಿ. ಹೆಲ್ಪ್, ಹೆಲ್ಪ್. ಚಂದ್ರಿಕಾ, ಯಾರೋ ಕೂಗ್ತಿದ್ದಾರೆ. ಬಿಡಿ, ಹೆಲ್ಪ್. ಬಿಡ್ರೋ. ಹೇಳ್ಕೊಂಬನ್ನಿ. ಏನ್ರಿ, ರೂಪ ಅಲ್ವಾ? ಬಿಡಿ ನಾನು, ಪ್ಲೀಸ್ ಬಿಟ್ಬಿಡಿ. ಬಾಯ್ ಮುಚ್ಕೊಂಡ್ ಬಾ. ಕಟ್ಟಾಕ್ರೋ, ಕಟ್ಟಾಕೋ. ಬಿಡ್ರೋ. ಬಾ ಚಂದ್ರಿಕಾ, ಹೋಗಿ ಕಾಪಾಡೋಣ. ಏನ್ ಕಾಪಾಡೋದು? ನೀವೇನ್ ಶ್ರೀಕೃಷ್ಣ ಅಲ್ಲ ರೀ, ಬರೀ ಕೃಷ್ಣ. ಸೈಲೆಂಟ್ ಆಗಿರಿ. ಬಿಡಿ, ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಡ್ತೀನಿ. ನನ್ನನ್ನು ಬಿಟ್ಬಿಡಿ ಪ್ಲೀಸ್. ಹೆಲ್ಪ್, ಪ್ಲೀಸ್ ಹೆಲ್ಪ್ ಮೀ. ನನ್ನ ಯಾಕೆ ಕಟ್ಟಾಕ್ತಿದ್ದೀರಾ? ಬಿಡಿ. ಹೆಲ್ಪ್, ಯಾರಾದ್ರೂ ಕಾಪಾಡಿ. ಹೆಲ್ಪ್ ಪ್ಲೀಸ್, ಯಾರಾದ್ರೂ ಕಾಪಾಡಿ. ಕೂಗ್ಬೇಡ ಅನ್ನಲ್ಲ. ಕೂಗುದ್ರೆ ಪ್ರಾಣಿಗಳು ಬರುತ್ತೆ, ಸತ್ ಹೋಗ್ತೀಯಾ. ಸೈಲೆಂಟ್ ಆಗಿರೋ. ಬರ್ರೋ. ನಿಲ್ಲಿ. ಹೆಲ್ಪ್, 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 ಯಾರಾದ್ರೂ ಕಾಪಾಡಿ ಪ್ಲೀಸ್. ಹೆಲ್ಪ್, ಹೆಲ್ಪ್, ಯಾರಾದ್ರೂ ನನ್ನ ಕಾಪಾಡಿ. ಚಂದ್ರಿಕಾ, ಅವರು ಹೊರಟು ಹೋದ್ರು. ಹೋಗಿ ಕಟ್ಟಾದ್ರೂ ಬಿಚ್ಚೋಣ ಬಾ. ಬೇಡ, ಅವಳು ಅಲ್ಲೇ ಇರ್ಲಿ ಬಿಡಿ. ಕತ್ಲಾಗ್ತಾ ಇದೆ. ಯಾವ್ದಾದ್ರೂ ಪ್ರಾಣಿ ಬಂದು ತಿಂದ್ರೆ ಸತ್ರೆ ಸಾಯ್ಲಿ. ಹೆಲ್ಪ್, ಹೆಲ್ಪ್. ಹೇಗೂ ಮಗಳನ್ ಮುಗಿಸ್ಬೇಕು ಅನ್ಕೊಂಡಿದ್ವಿ. ತಾಯಿ ಕೂಡ ಇಲ್ದಿದ್ರೆ ನಮಗ್ ಕಷ್ಟನೇ ಇರೋದಿಲ್ಲ, ನಮ್ ಸ್ವಪ್ನಂಗೆ ಎದುರೇ ಇರೋದಿಲ್ಲ. ಹಾಗಂತೀಯಾ? ನಮಗ್ ಲಾಭ ಆಗ್ಬೇಕು ಅಂದ್ರೆ ಯಾರಿಗಾದ್ರೂ ಒಬ್ರಿಗೆ ನಷ್ಟ ಆಗ್ಲೇಬೇಕಲ್ಲ. ಅದು ಆಸ್ತಿ ಆದ್ರೂ ಸರಿ, ಪ್ರಾಣ ಆದ್ರೂ ಸರಿ. ನಡೀರಿ.
ಬನ್ನಿ ಬನ್ನಿ. ನಮಸ್ತೆ ಮೇಡಮ್. ನನ್ನ ಮಾಮ್ ಎಲ್ಲಿ? ಕಾಡಲ್ಲಿ ಒಂದು ಮರ ಕಟ್ ಹಾಕಿದೀವಿ ಮೇಡಮ್. ವೆರಿ ಗುಡ್. ಮಾರ್ನಿಂಗ್ ತನಕ ಅವಳು ಅಲ್ಲೇ ಇರ್ಲಿ. ಮಾರ್ನಿಂಗ್ ತನಕನಾ? ಕಾಡಲ್ಲಿ ಕಾಡು ಪ್ರಾಣಿಗಳು ಬಂದ್ರೆ ಆಂಟಿಗೆ ಡೇಂಜರ್ ಆಗತ್ತಲ್ವಾ ನಿತ್ಯ? ಡೇಂಜರ್ ಹುಡ್ಕೊಂಡು ಅವಳೇ ಬಂದಿದ್ದು. ಅವಳ ಸೇಫ್ಟಿ ಅವಳೇ ನೋಡ್ಕೋಬೇಕು. ಈ ಡಿಸ್ಟರ್ಬೆನ್ಸ್ ಎಲ್ಲ ಏನು? ಇವತ್ತು ರಾತ್ರಿ ಇಲ್ಲಿ ಅಮ್ಮವ್ರ ಉತ್ಸವ ನಡೀತಾ ಇದೆ ಮೇಡಮ್. ಓ ಅಲ್ಲಿ ಬಲಿ, ಇಲ್ಲಿ ಜಾತ್ರೆ ಅಂತಾಯ್ತು. ಸಿಚುವೇಶನ್ ಸೂಪರ್ ಆಗಿ ಸೆಟ್ ಆಗಿದೆ. ಇವತ್ ರಾತ್ರಿನೇ ಅವ್ರ ಶೋಭನ, ಬೆಳಗಾಗೋದ್ರಲ್ಲಿ ಅವಳನ್ನ ಮುಗಿಸಿ. ಇದೇನೇ ನಿತ್ಯ, 3 ರಾತ್ರಿ ಆದ್ಮೇಲಲ್ವಾ ನಿನ್ ಗಂಗನ್ ಮುಗಿಸ್ತೀನಿ ಅಂತ ಹೇಳಿದ್ದು? 3 ರಾತ್ರಿ ಬೇಕಾಗಿಲ್ಲ. ಅಷ್ಟು ದಿನ ವೇಟ್ ಮಾಡೋ ಪೇಷನ್ಸ್ ನನಗಿಲ್ಲ. ಜೈ ಜೊತೆ ಗಂಗಾಗೆ ಮದ್ವೆ ಆಯ್ತು, ಶೋಭನಾನು ಆಯ್ತು. ಶಾಪದಿಂದ ಸಾಯ್ತಾಳೆ. ಬಂದ್ಲು, ಇದ್ಲು, ಸತ್ಲು ಅಷ್ಟೇ. ಇಲ್ಲಿಗೆ ಮಾಮ್ ಬಂದಿದ್ದಾಳೆ. ಇನ್ನು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಅದಕ್ಕೆ ಆದಷ್ಟು ಬೇಗ ಕೆಲಸ ಪೂರ್ತಿ ಆಗ್ಬೇಕು. ಗಂಗಾ ಸಾಯ್ಬೇಕು. ಈ ಜಾತ್ರೆಯಲ್ಲಿ ಅಮ್ಮನವ್ರಿಗೆ ಎಲ್ಲರೂ ಪ್ರಾಣಿ ಬಲಿ ಕೊಡ್ತಾರೆ. ನಾನು ನರ ಬಲಿ ಕೊಡ್ತಿದ್ದೀನಿ. ನಿತ್ಯ, ನಿತ್ಯ ನಾನು ರೆಡಿ. ನಿತ್ಯ, ನಿತ್ಯ. ಏನ್ರಿ? ಏಯ್, ನೀನ್ ಇನ್ನೂ ರೆಡಿ ಆಗಿಲ್ವಾ? ಆಗ್ತಿದ್ದೀನಿ. ಇನ್ನೂ ಎಷ್ಟೊತ್ತು? ನಾನು ಆಗ್ಲೇ ರೆಡಿ ಆಗಾಯ್ತು. ನಿಮ್ಗೇನು ಬಿಡಿ, ಶರ್ಟು ಪ್ಯಾಂಟು ಹಾಕೊಂಡ್ರೆ ಸಾಕು. ನಾವ್ ಹಾಕಲ್ವಲ್ಲ. ನೀನು ಕೂಡ ಆರಾಮಾಗಿ ಜೀನ್ಸು ಟೀ ಶರ್ಟ್ ಹಾಕೋಬೋದಲ್ವಾ? ಛೀ. ಸರಿ, ಬೇಗ ಬಾ. ನಾವು ಹೋಗ್ತಿರೋದು ಗುಡಿಗೆ, ಯಾವ್ದೋ ಫಂಕ್ಷನ್ಗೋ ಮದ್ವೆಗೋ ಅಲ್ಲ. ಅಲ್ಲೋಡ್ರಿ, ಅದೇ ಜೈ ಅವ್ರು ಬಂದಿದ್ದ ಜೀಪು. ಇದೇ ಗೆಸ್ಟ್ ಹೌಸಲ್ಲಿ ಅವ್ರು ಇರೋದು. ಒಳಗಡೆಯಿಂದ ಅಡಿಗೆ ಮಾಡಿರೋ ಪರಿಮಳನೇ ಬರ್ತಿಲ್ಲ. ಅವ್ರೇನಾದ್ರೂ ವನಭೋಜನ ಮಾಡಕ್ ಬಂದಿದಾರ? ಶೋಭನ ಮಾಡ್ಕೊಳಕ್ ಬಂದಿರೋದು. ಹೌದಲ್ವಾ? ನಾವು ನಿಲ್ಸೋಕ್ ಬಂದಿದ್ದು. ಬಾ, ಹೋಗಿ ನಿಲ್ಸೋಣ. ಅಮ್ಮ, ಗೊತ್ತೇನ್ರಿ? ಅಮ್ಮ, ಅಮ್ಮ, ಇರು ಇರು. ನಿತ್ಯ, ಇನ್ನು ಎಷ್ಟೊತ್ತು? ಬನ್ನಿ ಹೋಗೋಣ. ಹೋಗ್ಲೇಬೇಕಾ? ಏನು? ಗುಡಿಗೆ ಹೋಗ್ಲೇಬೇಕಾ ಅಂತ.
ಇಷ್ಟೊತ್ತು ಅರ್ಜೆಂಟ್ ಮಾಡಿ ಈಗ ಹೀಗೆ ಹೇಳ್ತೀರಲ್ರಿ? ಗುಡಿಲಿರೋ ದೇವತೆ ಇಲ್ಲೇ ಇದ್ರೆ ಗುಡಿಗೆ ಯಾಕೆ ಹೋಗೋದು? ನನ್ನ ದೇವತೆ ಅಂತೀರಲ್ರಿ? ದೇವತೆ ಹಾಗೆ ಇದೆಯಾ? ಇರಿ ಏನ್ ಮಾಡ್ತಿದ್ದೀರಾ ನೀವು? ನನ್ ದೇವತೆನ ವರ ಕೇಳ್ತಿದ್ದೀನಿ. ವರ ಕೊಡೋ ದೇವತೆ ಗುಡಿಲಿದ್ದಾಳೆ. ಪ್ರೀತಿ ವರ ಕೊಡೋ ದೇವತೆ ನನ್ ಕಣ್ಮುಂದೆನೇ ಇದ್ದಾಳೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಅಯ್ಯೋ, ಗುಡಿಗೆ ಹೊರಡುವಾಗ ಏನ್ರಿ ನಿಮ್ ಕೆಲ್ಸ? ನೀವ್ ಹೀಗ್ ಮಾಡಿದ್ರೆ ನಾನ್ ಮತ್ತೆ ಸ್ನಾನ ಮಾಡ್ಬೇಕಾಗುತ್ತೆ. ಪರವಾಗಿಲ್ಲ, ಈ ಸಲ ಇಬ್ರು ಸೇರಿ ಸ್ನಾನ ಮಾಡೋಣ. ಇಷ್ಟು ಅರ್ಜೆಂಟಾ? ಗುಡಿಗೆ ಹೋಗ್ ಬರೋವರ್ಗೂ ತಡೆಯೋಕ್ಕಾಗಲ್ವಾ? ಆಗಲ್ಲ. ತಪ್ಪು ರೀ. ಗುಡಿಗೆ ಬರ್ತೀವಿ ಅಂತ ಮಾತ್ ಕೊಟ್ಟಿದೀವಿ. ಮಾತ್ ತಪ್ಪಿದ್ರೆ ದೇವತೆಗೆ ಕೋಪ ಬರುತ್ತೆ. ಗುಡಿಗೆ ಹೋಗೋ ಬರೋ ತನಕ ಸುಮ್ನೆ ಇರಿ. ಬನ್ನಿ. ಬರ್ಬೇಕಾ? ಗುಡಿಗೆ ಹೋಗೋದು ಹೇಗೋ ತಪ್ಪಲ್ಲ. ಲೇಟ್ ಮಾಡ್ಬೇಡ್ರಿ. ಸರಿ, ಗುಡಿ ಹತ್ರ ನೀನು ಲೇಟ್ ಮಾಡಬಾರ್ದು. ಹೀಗ್ ಹೋಗಿ ಹಾಗ್ ಬರ್ಬೇಕು. ಬರ್ತಿದ್ ಹಾಗೆ ಗೊತ್ತಲ್ಲ, ಬಾಗ್ಲು ಹಾಕಿ. ಅಬ್ಬಬ್ಬಬ್ಬ, ಬಾಯ್ ಮುಚ್ಕೊಂಡು ಬನ್ನಿ ನೀವು. ಅವರು ಎಲ್ಲೋ ಹೋಗ್ತಿದ್ದಾರೆ ಚಂದ್ರಿಕಾ. ನಾವೇನ್ ಮಾಡೋದು? ಫಾಲೋ ಮಾಡೋಣ. ಅವರು ಜೀಪಲ್ಲಿ ಹೋಗ್ತಾರಲ್ಲ. ನಾವು ಜೀಪಲ್ಲಿ ಹೋಗೋಣ. ಹೇಗೆ? ನನ್ನ ಹಿಂದೆ ಬನ್ನಿ. ಹಾ, ನನ್ನ ಗಂಡ ಬೇಗ ಕುಡಿಯೋದನ್ನ ಬಿಡ್ಬೇಕಮ್ಮ. ಅಮ್ಮ, ನನಗೆ ಸಂತಾನ ಬೇಕು. ಅಮ್ಮನವ್ರಿಗೆ ನನ್ನ ಮೇಲೆ ಇನ್ನೂ ದಯೆ ಬಂದಿಲ್ಲ. ಪೂಜಾರಿ ಅಮ್ಮ, ಈ ಬಳೆ ಕಾನ್ಸೆಪ್ಟ್ ಏನು? ಅದಾ, ಏನಾದ್ರೂ ಕೋರಿಕೆ ಇದ್ರೆ ಮನ್ಸಲ್ಲಿ ಅದನ್ನ ಬೇಡ್ಕೊಂಡು ಆ ತಾಯಿ ಹೆಸರು ಹೇಳಿ ಆ ತ್ರಿಶೂಲದ ಮೇಲೆ ಬಳೆ ಹಾಕ್ಬೇಕಮ್ಮ. ಆ ತ್ರಿಶೂಲದ ಮೇಲೆ ಬಳೆ ನಿಂತ್ರೆ ಅನ್ಕೊಂಡಿದ್ದೆಲ್ಲ ಆಗುತ್ತಮ್ಮ. ಒಳ್ಳೆ ಮನಸ್ಸಿನಿಂದ ಕೇಳ್ಕೊಂಡ್ರೆ ಅಮ್ಮನವ್ರು ಯಾವತ್ತೂ ಇಲ್ಲ ಅನ್ನಲ್ಲ. ನಾನ್ಸೆನ್ಸ್. ಈ ಕಾಲದಲ್ಲಿ ಕೂಡ ಇಂಥದ್ನೆಲ್ಲ ನಂಬ್ತಾರಾ? ಇಷ್ಟು ಜನ ನಂಬ್ತಿದಾರಲ್ಲ ಜೋ, ನಾವು ಕೂಡ ಟ್ರಯಲ್ ನೋಡೋದು. ಇವತ್ತು ಶೋಭನ ಆಗ್ಬೇಕು, ನಾಳೆ ಗಂಗಾ ಸಾಯ್ಬೇಕು. ಎಸ್, ಅವಳ ಸಾವನ್ನ ದೇವ್ರು ಕೂಡ ಒಪ್ಪಾಯ್ತು. ಅಂದ್ರೆ ನಾಳೆ ಗಂಗಾ ಸಾಯೋದು ಗ್ಯಾರಂಟಿ.